ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472 272727 ಅಥವಾ ಮೊಬೈಲ್ ನಂಬರ್ 9900427814. ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್, ಇಎನ್ಟಿ, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್, ಎಸ್ಟಿಬಿಟಿ ಬಸ್ ಸ್ಟ್ಯಾಂಡ್, ದರ್ಗಾ ರೋಡ್, ಸಂತ್ರಸ್ವಾಡಿ, ಕಲಬುರಗಿ. ಮೊಬೈಲ್ ನಂಬರ್ 9060442345. ಸ್ಟಾರ್ ಲೈಫ್ ಕೇರ್ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಸ್ಟಾರ್ ಲೈಫ್ ಕೇರ್ ಪ್ರತ್ಯೇಕ ಆಸ್ಪತ್ರೆ ಆರಂಭ. ಮಹಿಳಾ ವೈದ್ಯರು ಸಿಬ್ಬಂದಿ ಹೊಂದಿರುವ ಕಲ್ಯಾಣ ಕರ್ನಾಟಕದ ಮೊದಲ ಆಸ್ಪತ್ರೆ ಸ್ಟಾರ್ ಲೈಫ್ ಕೇರ್ ಕಲಬುರಗಿ ಜಿಲ್ಲೆಯ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸ್ಟಾರ್ ಲೈಫ್ ಕೇರ್ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶುವಿನ ಎನ್ಐಸಿಯು, ಶಿಶುವಿಗೆ ಸಂಬಂಧಿಸಿದ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ಸ್ಟಾರ್ ಲೈಫ್ ಕೇರ್ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಲೈಫ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಮುಂಭಾಗ, ಸೇಡಂ ರಸ್ತೆ, ಕಲಬುರಗಿ. ದೂರವಾಣಿ ಸಂಖ್ಯೆ 9035435408. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163. ದಸರಾ ದೀಪಾವಳಿ ಹಬ್ಬಕ್ಕೆ ಬಟ್ಟೆಗಳು ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಮಿರಾಮ್ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಪುರುಷರಿಗಾಗಿ ಹೊಸ ಲುಕ್ ನ ಬಟ್ಟೆ ಬಂದಿದೆ. ಹಬ್ಬಕ್ಕೆ ವಿಶೇಷವಾಗಿ 100ಕ್ಕೂ ಅಧಿಕ ಬಣ್ಣಗಳ ಕುರ್ತಾ ಸೇರಿದಂತೆ ಹೊಸ ಹೊಸ ಡಿಸೈನ್ ಉಳ್ಳ ಬಟ್ಟೆಗಳು ಇವೆ. ತಡ ಯಾಕೆ? ಬಟ್ಟೆ ಖರೀದಿಗೆ ಹಿಂದೆ ಬನ್ನಿ ನಿಮ್ಮ ಕಲಬುರಗಿಯ ಮಿರಾಮ್ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ
ನಿಮಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ, ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ, ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005ಗೆ ಸಂಪರ್ಕಿಸಿ. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಹಿಂದುಳಿದಿರುವ ಕಲ್ಯಾಣ ಕರ್ನಾಟಕ ಭಾಗದ ಸಮಗ್ರ ಅಭಿವೃದ್ಧಿಗಾಗಿ ರಾಜ್ಯ ಸರ್ಕಾರ ಕಲಬುರಗಿಯಲ್ಲಿ ವಿಧಾನಮಂಡಲ ಅಧಿವೇಶನ ನಡೆಸಬೇಕು ಎಂದು ವಿಧಾನ ಪರಿಷತ್ ಸದಸ್ಯ ಶಶಿಲ್ ಜಿನಮೋಶಿ ಒತ್ತಾಯಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗೆಹರಿಸುವ ನಿಟ್ಟಿನಲ್ಲಿ ಬೆಳಗಾವಿಯ ಸುವರ್ಣ ಸೌಧದಲ್ಲಿ ಚಳಿಗಾಲದ ವಿಧಾನಮಂಡಲ ಅಧಿವೇಶನ ನಡೆಸಲಾಗುತ್ತಿದೆ. ಆದರೆ ಅಲ್ಲಿ ನಡೆಯುವ ಅಧಿವೇಶನದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಸಮಸ್ಯೆಗಳು ಇತ್ಯರ್ಥಗೊಳ್ಳುತ್ತಿಲ್ಲ ಎಂದರು. ಕಲ್ಯಾಣ ಕರ್ನಾಟಕಕ್ಕೆ ಹೋಲಿಕೆ ಮಾಡಿದರೆ ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಕಂಡಿದೆ. ಆದಾಗ್ಯೂ ಕೂಡ ಅಲ್ಲಿನ ಜನಪ್ರತಿನಿಧಿಗಳು ಉತ್ತರ ಕರ್ನಾಟಕ ಹಿಂದುಳಿದಿದೆ ಎಂಬ ಅಂಶ ಆಧಾರವಾಗಿಟ್ಟುಕೊಂಡು ಕಿತ್ತೂರು ಕರ್ನಾಟಕಕ್ಕೆ ಅಭಿವೃದ್ಧಿಗಾಗಿ ಹೆಚ್ಚಿನ ಅನುದಾನ ಮತ್ತು ಸೌಲಭ್ಯ ಪಡೆಯುತ್ತಿದ್ದಾರೆ. ಹೀಗಾಗಿ ರಾಜ್ಯ ಸರ್ಕಾರ ಬರುವ ದಿನದಲ್ಲಿ ಕಲ್ಯಾಣ ಕರ್ನಾಟಕದ ಕೇಂದ್ರ ಭಾಗವಾಗಿರುವ ಕಲಬುರಗಿಯಲ್ಲಿ ಅಧಿವೇಶನ ನಡೆಸಿ ಈ ಭಾಗದ ಸಮಗ್ರ ಅಭಿವೃದ್ಧಿಗೆ ಒತ್ತು ನೀಡಬೇಕು ಎಂದು ಆಗ್ರಹಿಸಿದರು. ಉತ್ತರ ಕರ್ನಾಟಕ ಭಾಗದಲ್ಲಿ ಸದನ ನಡೆದಾಗ ಈ ಭಾಗದ ಹೆಚ್ಚಿನ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕಿತ್ತು. ಆದರೆ ಆ ಸಮಯದಲ್ಲಿ ಉತ್ತರ ಕರ್ನಾಟಕದಲ್ಲಿ ಅತಿ ಹಿಂದುಳಿದ ಪ್ರದೇಶವಾದ ಕಲ್ಯಾಣ ಕರ್ನಾಟಕದ ಬಗ್ಗೆ ಚರ್ಚೆ ಹೆಚ್ಚಿನ ಸಮಯ ನೀಡಿಲ್ಲ ಎಂದು ಅಸಮಾಧಾನ ಹೊರಹಾಕಿದರು. ಸಂವಿಧಾನದ 371 ವಿಧಿಯ ಮೂಲಕ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳಿಗೆ ಮೀಸಲಾತಿ ಕೇವಲ ಕಾಗದದ ಮೇಲೆ ಹೊರತು ಅಕ್ಷರಶಃ ಜಾರಿಯಾಗುತ್ತಿಲ್ಲ. ಸರ್ಕಾರದ ನಿರ್ಲಕ್ಷ್ಯ ಮತ್ತು ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಈ ಭಾಗದವರು ಉದ್ಯೋಗ ಮತ್ತು ಶಿಕ್ಷಣದಿಂದ ವಂಚಿತರಾಗುತ್ತಿದ್ದಾರೆ ಎಂದು ಆರೋಪಿಸಿದರು. ಬೆಳಗಾವಿಯಲ್ಲೇ ನಡೆಸ್ತಾ ಇದ್ದಾರೆ, ಫೈನ್, ಐ ಅಪ್ರಿಷಿಯೇಟ್, ಅದರೊಳಗೆ ಎರಡು ಮಾತಿಲ್ಲ. ಆದರೆ ಭಾಳ ಒತ್ತು ಕೊಟ್ಟು ಡೆವಲಪ್ಮೆಂಟಲ್ಲಿ ಭಾಳ ಕಡಿಮೆ ಇದೆ ಅಲ್ಲ. ಬೇರೆ ಬೇರೆ ಎಲ್ಲ ಏನು 35 ಪ್ಯಾರಾಮೀಟರ್ಸ್ ಏನು ನಂಜುಂಡಪ್ಪ ತೆಗೆದುಕೊಂಡಿದ್ರು, ಆ ನಂಜುಂಡಪ್ಪ ತೆಗೆದುಕೊಂಡಂಥ 35 ಪ್ಯಾರಾಮೀಟರ್ಸ್, ಅದು ಹೆಲ್ತ್ ಇಂಡಿಕೇಟರ್ಸ್ ಆಗಲಿ, ಎಜುಕೇಷನ್ ಇಂಡಿಕೇಟರ್ಸ್ ಆಗಲಿ, ಕುಡಿಯೋ ನೀರಿನ ವ್ಯವಸ್ಥೆ ಆಗಲಿ, ಶಾಲೆ ಬಗ್ಗೆ ಆಗಲಿ, ಇವೆಲ್ಲ ಲೆಕ್ಕಾಚಾರ ನೋಡಿದ್ರೆ ಇನ್ ಮೋಸ್ಟ್ ಆಫ್ ದ ಪ್ಯಾರಾಮೀಟರ್ಸ್ ವಿ ಆರ್ ಮೋಸ್ಟ್ ಬ್ಯಾಕ್ವರ್ಡ್. ಆ ಕಾರಣದಿಂದ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ ಇವತ್ತು, ವೈ ಡೋಂಟ್ ಯು ಹ್ಯಾವ್ ಅ ಸೆಷನ್ ಇನ್ ಗುಲ್ಬರ್ಗ? ಒಂದು ವಾರದ ಸೆಷನ್ ನೀವು ಮಾಡಿರಿ ಪ್ರತಿ ವರ್ಷ, ಯಾಕೆ ಮಾಡಬಾರ್ದು? ಇಲ್ಲ ವ್ಯವಸ್ಥೆ ಅಷ್ಟು ಇರಲಿಕ್ಕಿಲ್ಲ. ಬೆಳಗಾವಿಯಲ್ಲಿ ಪ್ರಾರಂಭದಲ್ಲಿ ವ್ಯವಸ್ಥೆ ಇತ್ತೇನು? KLE ಸೊಸೈಟಿಯಲ್ಲಿ ಕಂಡಕ್ಟ್ ಮಾಡಿದರು. ನಮ್ಮ ಸಂಸ್ಥೆ ಜಾಗ ಕೊಡ್ತೀವಿ ನಾವು, ಅಲ್ಲಿ ಮಾಡಿರಿ. ಮತ್ತು ನಿಮ್ಗೆ ಎಲ್ಲಿ ಅನುಕೂಲ ಅದ, ಯಾಕೆ ದೊಡ್ಡ ಪ್ರಮಾಣದ ಟೆಂಪ್ರರಿ ವ್ಯವಸ್ಥೆ ಮಾಡಿರಿ, ಯಾಕೆ ಮಾಡಬಾರ್ದು? ಈ ಭಾಗದ ಜನರು ಬಂದು ನಿಮಗೆ ಬೇಡಿಕೆಯನ್ನು ಇಡ್ತಾರೆ, ಈ ಭಾಗದ ಸಮಸ್ಯೆಗಳನ್ನು ಈ ಭಾಗದ ಶಾಸಕರು ಮಾತಾಡ್ತಾರೆ,
ಎಲ್ಲರಿಗೂ ಅನುಕೂಲ ಆಗುತ್ತೆ. ಯಾಕೆ ಮಾಡಬಾರ್ದು? ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ರಿ, ಕ್ಯಾಬಿನೆಟ್ ಮೀಟಿಂಗ್ ಎದಕ್ಕೆ ಮಾಡ್ತೀರಿ? ಸದನ ಯಾಕೆ ಮಾಡಬಾರ್ದು? ಇಲ್ಲ ಹೇಳ್ತಾರೆ, ನಿಮ್ಮಲ್ಲಿ ಅಲ್ಲಿ ಹೋಟೆಲ್ ಅಷ್ಟಿಲ್ಲ ರೀ, ಚಲೋ ಒಳ್ಳೆ ಹೋಟೆಲ್ ಇಲ್ಲ. ಏನು ಎಲ್ಲ ಶಾಸಕರು ನಾವೇನು 5 ಸ್ಟಾರ್ ಹೋಟೆಲಲ್ಲೇ ಇರಬೇಕನ, ಅಥವಾ 3 ಸ್ಟಾರ್ ಹೋಟೆಲಲ್ಲೇ ಇರಬೇಕಾ? ಇದ್ದ ವ್ಯವಸ್ಥೆಯಲ್ಲೇ ಯಾಕೆ ಮಾಡಬಾರ್ದು ಅಂತ ನಾನು ಒತ್ತು ಕೊಟ್ಟು ಹೇಳ್ತೀನಿ. ಈಗ ಏನಾರೇ ಒಂದು ರೂರಲ್ ಏರಿಯಾಸಲ್ಲಿ ಏನಾರೇ ಸಮಸ್ಯೆ ಇತ್ತಂತಂದರೆ ಅದು ಶಾಸಕರಾಗಲಿ, ಮಂತ್ರಿಗಳಾಗಲಿ, ಸಚಿವರ ಇದು IAS ಅಧಿಕಾರಿಗಳಾಗಲಿ ಏನು ಹೋಗ್ತೀವಾ? ಹೋಗಲ್ಲ. ಸೊ ವೈ ನಾಟ್ ಇನ್ ಗುಲ್ಬರ್ಗ? ನಾನು ಈ ಮಾತನ್ನು ಭಾಳ ಒತ್ತು ಕೊಟ್ಟು ನಾನು ಇವತ್ತು ಕೇಳಲಿಕ್ಕೆ ಇಚ್ಛೆಪಡ್ತೇನೆ. ಕೋಲಿ ಕಬ್ಬಲಿಗ ಸಮಾಜವನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಮಾಡುವಂತೆ ಒತ್ತಾಯಿಸಿ ಡಿಸೆಂಬರ್ 29ರಂದು ಕಲಬುರಗಿ ನಗರದಲ್ಲಿ ಸ್ವಾಭಿಮಾನಿಗಳ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲು ನಿರ್ಧರಿಸಲಾಗಿದೆ ಎಂದು ಜೆಡಿಎಸ್ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಸಮಾಜದ ಮುಖಂಡರಾದ ಶಿವಕುಮಾರ್ ನಾಟಿಕರ್ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕೋಲಿ ಕಬ್ಬಲಿಗ ಸಮಾಜದ ರಾಜ್ಯ ಮಟ್ಟದ ಹೋರಾಟವನ್ನು ನಡೆಸಬೇಕೆಂದು ತೀರ್ಮಾನಿಸಿದ್ದು ಡಿಸೆಂಬರ್ 29ರಂದು ಕಲಬುರಗಿಯಲ್ಲಿ ಸ್ವಾಭಿಮಾನಿಗಳ ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಗುವುದು. ಕಲಬುರಗಿಯ ಜಗತ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಯಲಿದ್ದು, ಕೋಲಿ ಕಬ್ಬಲಿಗ ಜನಾಂಗದ ವಿವಿಧ ಮಠಗಳ ಮಠಾಧೀಶರು ಹಾಗೂ ಪಕ್ಷಭೇದ ಮರೆತು ಎಲ್ಲ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು, ಮುಖಂಡರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು ಎಂದು ಮನವಿ ಮಾಡಿದರು. ನವೆಂಬರ್ 22ನೇ ತಾರೀಕಿಗೆ ಕೋಲಿ ಭವನದಲ್ಲಿ ನಮ್ಮ ಸಮಾಜದ ಸುಮಾರು 400ಕ್ಕಿಂತಲೂ ಹೆಚ್ಚಿಗೆ ಪ್ರಮುಖರು, ಒಂದು ಜಿಲ್ಲೆಯಿಂದ ಸುಮಾರು 50 ಜನ ಪ್ರಮುಖರ ಸಭೆಯನ್ನು ಮಾಡಿ ಡಿಸೆಂಬರ್ 29ನೇ ತಾರೀಕಿಗೆ ಸೋಮವಾರ ದಿವಸ ನಮ್ಮ ಸಮಾಜದ ಒಂದು ದೊಡ್ಡ ಪ್ರತಿಭಟನೆಯನ್ನು ಹಮ್ಮಿಕೊಳ್ಬೇಕು. ಈ ಸಮಾಜವನ್ನು ಸುಮಾರು 30 ವರ್ಷಗಳಿಂದ ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಆಗಬೇಕು ಅಂತೇಳಿ ನಿರಂತರ ಹೋರಾಟ ಮಾಡಿದ್ರು ಸಹಿತ ಇಲ್ಲಿವರೆಗೂ ನಮ್ಮ ಬೇಡಿಕೆ ಈಡೇರಿಲ್ಲ. ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಇಲ್ಲಿದ್ದಂಥ ಎಲ್ಲ ಜನಪ್ರತಿನಿಧಿಗಳು ದಿವ್ಯ ನಿರ್ಲಕ್ಷ್ಯದಿಂದ ನಮಗೇನು ಅನ್ಯಾಯ ಆಗಿದೆ ಅದನ್ನು ಕರ್ನಾಟಕ ರಾಜ್ಯದಲ್ಲಿ ಕೋಲಿ, ಕಬ್ಬಲಿಗ, ಅಂಬಿಗ, ಬೆಸ್ತ, ಬಾರಿಕೆ ಅಂತಕ್ಕಂಥ ಏನು ನಮ್ಮ ಸಮಾಜದ ವಿವಿಧ ಪ್ರದೇಶದಲ್ಲಿ ವಿವಿಧ ಪದಗಳಿಂದ ಏನು ಕರೆಯಲ್ಪಡ್ತಾರೆ, ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹಿಂದುಳಿದಂಥ ಸಮಾಜ. ರಾಜಕೀಯವಾಗಿರ್ಬೋದು, ಆರ್ಥಿಕ ಆಗಿರ್ಬೋದು, ಶೈಕ್ಷಣಿಕ ಆಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಎಲ್ಲ ಸ್ತರದಲ್ಲಿ ಹಿಂದುಳಿದಂಥ ಈ ಸಮುದಾಯ ಎಂದೋ ST ಪರಿಶಿಷ್ಟ ಪಂಗಡದ ಪಟ್ಟಿಗೆ ಸೇರಬೇಕಾಗಿತ್ತು. ಆದರೆ ಸೇರಲಿಕ್ಕೆ ಸಾಧ್ಯ ಆಗಿಲ್ಲ ಮತ್ತು ಇದರಿಂದ ಈ ಸಮಾಜಕ್ಕೆ ಭಾಳ ಅನ್ಯಾಯವನ್ನು ಆಗಿದೆ. ಭಾರತ ದೇಶದಲ್ಲಿ 1956ನೇ ಇಸ್ವಿಗೆ SC ಮತ್ತು STಗಳ ಒಂದು ಪಟ್ಟಿಯನ್ನು ತಯಾರು ಮಾಡ್ತಾರೆ ಪ್ರಥಮವಾಗಿ. ಅದರಲ್ಲಿ ನಮ್ಮ ಸಮುದಾಯದ ಕೋಲಿ, ಡೋರ್, ಟೋಕ್ರೆ ಕೋಲಿ ಮತ್ತು ಕೋಯ ಇದರ 7 ಪದಗಳು STಯಲ್ಲಿದ್ದು ಅದಕ್ಕೆ ಸಂಬಂಧಪಟ್ಟಂಥ ಪರ್ಯಾಯ ಪದಗಳಾದಂಥ ಕೋಲಿ, ಕಬ್ಬಲಿಗ, ಅಂಬಿಗ, ಬೆಸ್ತ ಹೀಗೆ ಹಲವಾರು ಪದಗಳು ಅದರ ಪರ್ಯಾಯ ಪದಗಳಾಗಿರೋದ್ರಿಂದ ಎಂದೂ ನಮಗಿಂತಲೂ ಮುಂದುವರೆದಂಥವ್ರು, ರಾಜ ಮಹಾರಾಜರಿದ್ದಂಥವ್ರು SC STಗೆ ಸೇರ್ಪಡೆ. ಯಾವ ಸರ್ಕಾರ ವಿರುದ್ಧನೂ ಇಲ್ಲ, ಕೇಂದ್ರ ಸರ್ಕಾರ ವಿರುದ್ಧನೂ ಇಲ್ಲ. ನಮಗೆ ನ್ಯಾಯ ಕೊಡ್ತಕ್ಕಂಥದ್ದು. ಇವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆಜಿ ಅವರು, ಯಾಕಂದ್ರೆ ನಮ್ಮ ಸಮಾಜದ ಮೇಲೆ ಭಾಳ ಕಾಳಜಿ ಉಳ್ಳೋರು ಅವನು. ಅವತ್ತು ಬಂದು ನಮ್ಮ ಸಮಾಜಕ್ಕೆ ಯಾವುದೇ ಮೆಮಣ ಮಾಡಿ ತಗೊಂಡು ಅವ್ರು ಕಳಿಸ್ತಾರೆ, ಅವ್ರದ್ದೇ ಒಂದು ಒಳ್ಳೆ ಮೆಸೇಜ್ ಹೋಗ್ಬಿಡ್ತದೆ ನಮ್ಮೆಲ್ಲ ಸಮಾಜಕ್ಕೆ. ಮತ್ತೇನಪ್ಪ ಅಂದ್ರೆ ಇದು ವಿಠ್ಠಲ್ ಹೇರೋದು ST ಮಾಡ್ಬೇಕಂತ ಕನಸದ ಯಾವಾಗಲೂ ಹೋರಾಟ ಮಾಡ್ಕೊತಾನೆ ಬಂದಿವಿ. ನಮಗೇನು ಯಾವ ಸರ್ಕಾರ ವಿರುದ್ಧನೂ ಇದು ಮಾಡೋದಿಲ್ಲ. ನೀವು ಮನಸ್ಸು ಮಾಡಿದ್ರೆ ಇಲ್ಲಿರ್ತಕ್ಕಂಥ ನಮ್ಮ ಕೂಲಿ ಸಮಾಜಕ್ಕೆ, ಈ ಕಬ್ಬಲಿಗ ಸಮಾಜಕ್ಕೆ, ಈ ವಿಠ್ಠಲ್ ಹೇರು ಸಮಾಜಕ್ಕೆ, ತಾಯಿ ಮಾತಾ ಮಾಣಿಕ್ಯೇಶ್ವರ ಭಕ್ತರಿಗೆ ನೀವು ಆಶೀರ್ವಾದ ಮಾಡ್ತಕ್ಕಂಥ ಶಕ್ತಿ ನಿಮ್ಮೆಲ್ಲ ಅಲ್ಲ. ಯಾಕಂದ್ರೆ ಅಧಿಕಾರದಾಗಿದ್ದೀರಿ ನೀವು. ನಮ್ಮೆಲ್ಲ ಜನ ಯಾರು ಶಾಸಕರಿಲ್ಲ, ಕೇಂದ್ರದಾಗೂ ನೀವೇ ಇದ್ದೀರಿ. ನೀವು ಮನಸ್ಸು ಮಾಡಿದ್ರೆ, ಯಾಕಂದ್ರೆ ನೀವು ಮನಸ್ಸು ಮಾಡಿದ್ರೆ ಬೇಕಾದ ಮಾಡ್ಬೋದು. ಎಷ್ಟೋ ಹೋರಾಟಗಳಾಗ್ಯಾವ ಎಲ್ಲ ಜಾತಿದವ್ರು. ಈ ಬಜಾರ ಸಮಾಜ SC ಮಾಡೋಕ್ಕೆ ಎಲ್ಲಿಂದ ಹೋರಾಟ ಆಯ್ತು. ನೀವು ಮನಸ್ಸು ಮಾಡಿದ್ರೆ ಏನು ಒಂದು 10 ಸೆಕೆಂಡ್, ಒಂದು ಸೆಕೆಂಡ್ದಾಗ ನೀವು ST ಮಾಡ್ಬೋದು. ಅಂಥ ಶಕ್ತಿ ನಿಮಗಾದ ಮತ್ತು ನಿಮಗೆಲ್ಲ ದೇವರು ಒಳ್ಳೇದೇ ಮಾಡ್ತಾರೆ. ಈ ಸಮಾಜಕ್ಕೆ ನ್ಯಾಯ ಕೊಡ್ತಕ್ಕಂಥ ಶಕ್ತಿ ನಿಮ್ಮಲ್ಲಿ ಆದ. 29 ತಾರೀಕು ನಡೀತಕ್ಕಂಥ ಈ ಸಮಾವೇಶದಲ್ಲಿ ಭಾಳಷ್ಟು ಜನ ನಮ್ಮ ಶಿವಕುಮಾರ್ ನಾಟಿಕರ್ ಅವರು ಹೇಳಿದ್ರು, ಮತ್ತು ನಮ್ಮ ಅಕ್ಕವರು ಶೋಭಾ ಬಾಡಿ ಅವರು ಮಾತಾಡ್ತಾರೆ. ನಮಗೇನು ಉದ್ದೇಶ ಇಲ್ಲ, ಯಾರು ವಿರೋಧನೂ ನಮ್ಮದು ಉದ್ದೇಶ ಇಲ್ಲ. ನಮ್ಮ ಉದ್ದೇಶ ಏನಂದ್ರೆ ನಮ್ಗೆ ಸಿಗ್ತಕ್ಕಂಥ ಈ ನ್ಯಾಯ
ನಿಜವಾಗ್ಲೂ ಈ ಸಿಗ್ತಕ್ಕಂಥ ನ್ಯಾಯ ನಮಗೂ ಸಿಗ್ಬೇಕಂತ ಅದು ಒಂದೇ ಉದ್ದೇಶ. ಭೀಮಾ ಮಷಿನ್ ಕಲಬುರಗಿ ಬೀದರ್ ಯಾದಗಿರಿ ಶಾಶ್ವತ ನೀರಾವರಿ ಹೋರಾಟ ಸಮಿತಿ ವತಿಯಿಂದ ಮುಖ್ಯ ಕಾಲುವೆ ಮೇಲೆ ಅಧ್ಯಯನ ಪಾದಯಾತ್ರೆಯನ್ನ ಹಮ್ಮಿಕೊಳ್ಳಲಾಗುವುದು ಎಂದು ಅಧ್ಯಕ್ಷರಾದ ಭೀಮಶೆಟ್ಟಿ ಮಕ್ಕ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಭೀಮಾ ಮಷಿನ್ ಕಲಬುರಗಿ ಬೀದರ್ ಯಾದಗಿರಿ ಶಾಶ್ವತ ನೀರು ಹೋರಾಟ ಸಮಿತಿ ವತಿಯಿಂದ ಜನವರಿ 1ರಿಂದ ಮಾರ್ಚ್ 30ರವರೆಗೆ ಮುಖ್ಯ ಕಾಲುವೆ ಮೇಲೆ ಅಧ್ಯಯನದ ಕುರಿತು ಪಾದಯಾತ್ರೆ ಹಮ್ಮಿಕೊಳ್ಳಲಾಗುವುದು ಎಂದರು. ಈ ಪಾದಯಾತ್ರೆಯು ಅಫ್ಜಲ್ಪುರ ಬಳ್ಳುಂಡಿಗಿಯಿಂದ ಪ್ರಾರಂಭ ಮಾಡಲಾಗುವುದು ಎಂದರು. ಪಾದಯಾತ್ರೆ ಹಮ್ಮಿಕೊಳ್ಳುವ ವಿಷಯ ಏನಂದ್ರೆ, ನೀರಿದೆ, ಡ್ಯಾಮ್ ಇದೆ, ಕಾಲುವೆ ಇದೆ, ರೈತರ ಹೊಲಗಳಿಗೆ ನೀರು ಮುಟ್ಟಿಲ್ಲ. ಆ ಉದ್ದೇಶ ಇಟ್ಕೊಂಡು ಈಗ ಅಧ್ಯಯನ ಮತ್ತು ಪಾದಯಾತ್ರೆ ಮತ್ತು ಹೋರಾಟ 3 ಜೊತೆಗೂಡಿಸ್ಕೊಂಡು ಪಾದಯಾತ್ರೆ ಹಮ್ಮಿಕೊಂಡಿದ್ದೇನೆ. 1/1/26 ರಿಂದ 30/3/26ರವರೆಗೆ 90 ದಿನಗಳಾಗ್ತವೆ. ಮತ್ತು ನಾನು ಪಾದಯಾತ್ರೆ ಹೋಗುವಾಗ ಅಲ್ಲಿನ ರೈತರಿಗೆ ಜೋಡಿಸ್ಕೊಂಡು ಅಲ್ಲಿನ ರೈತರಿಗೆ ಭೇಟಿಯಾಗಿ ಪ್ರತಿ ಹಳ್ಳಿಗೂ ಮತ್ತು ಕಾಲುವೆಗಳ ಮೇಲೆ ಇದ್ದಂಥವ್ರಿಗೂ ಭೇಟಿ ಹಾಕ್ಕೋತ, ಊರುಗಳಿದ್ದಂಥವ್ರಿಗೆ ಭೇಟಿ ಹಾಕ್ಕೋತ 90 ದಿವಸಗಳ ಪಾದಯಾತ್ರೆ ಮಾಡೋರಿದ್ದೀವಿ. ಮತ್ತು ತಮ್ಮ ಸಹಕಾರ ಇರಲಿ ಅಂಥೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ. ಮತ್ತು ಮುಂದಿನ ಸವಿಸ್ತಾರವಾಗಿ ನಮ್ಮ ಕುನ್ನೂರು ಸರ್ ಬಸವರಾಜ್ ಕುನ್ನೂರು ಅವ್ರು ಮಾತಾಡ್ತಾರೆ, ತಮ್ಮ ಬಗ್ಗೆ ಹೇಳ್ತಾರೆ. ಭೀಮಾ ಏತ ನೀರಾವರಿಯಿಂದ ಅಫ್ಜಲ್ಪುರ್ ತಾಲೂಕು ಅಫ್ಜಲ್ಪುರ್ ಅಲ್ಲಿಂದ ಸ್ಟಾರ್ಟ್ ಮಾಡಿ ಬೆಳ್ಳೊಡಿಗೆ ಅಂತ ಬರ್ತದೆ. ಅಲ್ಲಿಂದ ಸ್ಟಾರ್ಟ್ ಮಾಡೋದು ಸರ್. ಹಾಂ ಸರ್, ಹಾಂ ಸರ್, ಅಫ್ಜಲ್ಪುರ ತಾಲೂಕು ಬೆಳ್ಳೊಡಿಗೆ. ಹಾಂ ಸರ್. ಎಂಡ್ ಬೆಣ್ಣೆ ತೊರ ಸರ್. ಭೀಮಾ ಮತ್ತು ಭೀಮಶೆಟ್ಟಿ ಓಸು ಆತು ಅಂತ ಭೀಮಾ ಏತ ನೀರಾವರಿಯಿಂದ ಪ್ರಾರಂಭ ಮಾಡಬೇಕಂತ ನನ್ನ ಉದ್ದೇಶ. ಇಲ್ಲ, ನನ್ನ ಉದ್ದೇಶನೇ ಕೆನಾಲ್ ಮೇಲೆ ಅಷ್ಟೇ ಇದೆ. ಕೆನಾಲ್ಗಳೇ ಅಷ್ಟೇ. ಲೆಫ್ಟ್ ರೈಟ್ ಒಂದು 35, ಒಂದು 65, 2 ಇವೆ ಅಲ್ಲಿ. ಲೆಫ್ಟ್ ರೈಟ್ ಟೋಟಲ್ ಪಾದಯಾತ್ರೆ ಮಾಡೋದು 900 ಕಿಲೋಮೀಟರ್ ಸರ್. ಇದರಲ್ಲಿ ಕೊಟ್ಟಿದ್ದೇನೆ. ಡಿಸೆಂಬರ್ 28ರಂದು ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿ ಅನಾವರಣ ಮತ್ತು ಭವ್ಯ ಮೆರವಣಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಸ್ವಾಗತ ಸಮಿತಿ ಅಧ್ಯಕ್ಷರಾದ ಚಂದ್ರಕಾಂತ ನಡಗಟ್ಟಿ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಡಿಸೆಂಬರ್ 28ರಂದು ಸುಕ್ಷೇತ್ರ ಹಾಗರಗುಂಡಿಗೆಯಲ್ಲಿ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿ ಅನಾವರಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ಅನೇಕ ರಾಜಕೀಯ ಮುಖಂಡರುಗಳು, ಸಾಮಾಜಿಕ ಹೋರಾಟಗಾರರು ಸೇರಿದಂತೆ ಅನೇಕರು ಭಾಗಿಯಾಗಲಿದ್ದಾರೆ ಎಂದರು. ನಮ್ಮ ಕುಲಬಾಂಧವರು ಹಾವೇರಿಯ ಪೂಜ್ಯರಾಗಿರ್ತಕ್ಕಂಥ ಶಾಂತ ಭೀಷ್ಮ ಚೌಡಯ್ಯನವರು ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮದೇ ಗ್ರಾಮದ ಪೂಜ್ಯರಾಗಿರ್ತಕ್ಕಂಥ ಶಿವಾನಂದ ಮಹಾಸ್ವಾಮಿಗಳು ವಿರಕ್ಮಠ ಹಾಗರಗುಂಡಿಗೆ ಇವರು ಕೂಡ ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ. ಮತ್ತು ಇನ್ನೂರು ಪೂಜ್ಯರಾಗಿರ್ತಕ್ಕಂಥ ಷಣ್ಮುಖ ಶಿವಯೋಗಿಗಳು ಕೌಲ್ಗಾಕ್ಕೆ ಇವರು ಕೂಡ ಆಗಮಿಸಲಿದ್ದಾರೆ. ಮತ್ತು ಕೌಲ್ಗಾ ಬಿ ನಾಗಲಿಂಗಯ್ಯ ಮುತ್ಯ ಇವರು ಕೂಡ ಭಾಗವಹಿಸಲಿದ್ದಾರೆ. ಮತ್ತು ಮರೆಪ್ಪ ಮುತ್ಯ ಬಾಲಯೋಗಿ ಇವರು ಕೂಡ, ಬಸವಪಟ್ಟಣ ಇವರು ಕೂಡ ಭಾಗವಹಿಸಲಿದ್ದಾರೆ. ಮತ್ತು ನಮ್ಮ ಕೌಂಡಿಗಿ ಮರಗಮ್ಮ ದೇವಸ್ಥಾನದ ಪೂಜ್ಯರಾಗಿರ್ತಕ್ಕಂಥ ಮುತ್ತಪ್ಪ ಮುತ್ಯ ಇವರು ಕೂಡ ಆಗಮಿಸಲಿದ್ದಾರೆ. ಮತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಂ.ಐ. ಪಾಟೀಲ್ ಅವರು ಈ ಮೂರ್ತಿ ಅನಾವರಣ ಕಾರ್ಯಕ್ರಮವನ್ನು ನೆರವೇರಿಸಲಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಜನಪ್ರಿಯ ಹಾಗೂ ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ನಮ್ಮ ಸಮಾಜದ MLCಗಳಾಗಿರ್ತಕ್ಕಂಥ ತಿಪ್ಪಣ್ಣಪ್ಪ ಕಮಲ್ಪುರವರು
ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಮತ್ತು ಈ ಕಾರ್ಯಕ್ರಮದಲ್ಲಿ ಎಸ್ ಕೆ ಕಾಂತಾವರ ನೇತೃತ್ವದಲ್ಲಿ ಸನ್ಮಾನ್ಯ ಶ್ರೀ ಎಸ್ ಕೆ ಕಾಂತಾವರು ಕೂಡ ಈ ಕಾರ್ಯಕ್ರಮಕ್ಕೆ ನೇತೃತ್ವ ವಹಿಸಲಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಸಮಾಜದ ಮುಖಂಡರು ಹಾಗೂ ಸಪ್ತ ಖಾತೆ ಸಚಿವರಾಗಿರ್ತಕ್ಕಂತಹ ML ಬಾಬುರಾವ್ ಚಿಂಚನ್ಸೂರವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಮತ್ತು ಈ ಕಾರ್ಯಕ್ರಮದಲ್ಲಿ ಮಾಲಿಕೆಯ ಗುತ್ತೇದಾರ್ ಹಾಗೂ ಮತ್ತು ಮಧುರಾಜ್ ಮಾಜಿ ಸಚಿವರಾಗಿರ್ತಕ್ಕಂಥ ನಮ್ಮದೇ ಕುಲ ಬಾಂಧವರಾಗಿರ್ತಕ್ಕಂಥ ಮಧುರಾಜ್ ಅವರು ಪ್ರಮೋದ್ ಮಧುರಾಜ್ ಕೂಡ ಆಗಮಿಸಲಿದ್ದಾರೆ ಮತ್ತು ನಿತಿನ್ ಗುತ್ತಿದಾರ್ ಹಾಗೂ ಈ ಕಾರ್ಯಕ್ರಮದಲ್ಲಿ ಲಚ್ಚಪ್ಪ ಜಮಾದಾರ್ ಹಾಗೂ ಶಂಕು ಮ್ಯಾಕೇರಿ ಇವರು ಕೂಡ ನಮ್ಮ ಸಮಾಜದ ಅನೇಕ ಮುಖಂಡರಿದ್ದಾರೆ ಹಾಗೂ ನಮ್ಮದೇ ಸರ್ಕಲ್ನಲ್ಲಿ ಇರ್ತಕ್ಕಂಥ ಸೈಬಣ್ಣ ನೀಲಪ್ಪಳವರು ಆಗಿರ್ಬೋದು ಹಾಗೂ ರಮೇಶ್ ನಾಟಿಕರ್ ಇರ್ಬೋದು ಹಾಗೂ ಬಸವರಾಜ್ ಮಾಸ್ಟರ್ ಇವರು ಕೂಡ ಇರ್ಬೋದು ಹಾಗೂ ತಿಪ್ಪಣ್ಣ ರೆಡ್ಡಿ ಇರ್ಬೋದು ಹಾಗೂ ನಮ್ಮ ಎಲ್ಲ ಸಮಾಜದ ಮುಖಂಡರು ಹಾಗೂ ನಮ್ಮ ತಳವಾರ ಸಮಾಜದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಕಾಂತ್ ಶಾಖಾಪುರ್ ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಮತ್ತು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದೇನೆಂದರೆ ಗುಲ್ಬರ್ಗ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಕೋಲಿ ಸಮಾಜದ ಮುಖಂಡರುಗಳು ಹಾಗೂ ನಮ್ಮ ಜನತೆಯಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ ಈ 28ನೇ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು, ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ, ಕರ್ನಾಟಕ ಸರ್ಕಾರ, ಮಾನವ ಬಂಧುತ್ವ ವೇದಿಕೆ, ಕರ್ನಾಟಕ ರಾಜ್ಯ ಮತ್ತು ಯಾದಗಿರಿ ಜಿಲ್ಲಾ ಸಂಘಟನೆಗಳ ಸಂಯುಕ್ತಾಶ್ರಯದಲ್ಲಿ ರಾಜ್ಯ ಮಟ್ಟದ 5ನೇ ವೈಜ್ಞಾನಿಕ ಸಮ್ಮೇಳನವು 3 ದಿನಗಳ ಕಾಲ ಜರುಗಲಿದೆ ಎಂದು ಸಂಶೋಧನಾ ಪರಿಷತ್ನ ಕಾರ್ಯದರ್ಶಿ ಡಾಕ್ಟರ್ ಶಿವರಂಜನ್ ಸತ್ಯಂಪೇಟ್ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಡಿಸೆಂಬರ್ 28, 29 ಮತ್ತು 30ರಂದು 3 ದಿನಗಳ ಕಾಲ ಯಾದಗಿರಿ ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಶರಣ ಸಾಹಿತಿ ವಿಶ್ವಾರಾಧ್ಯ ಸತ್ಯಂಪೇಟ್ ಅವರೊಂದಿಗೆ ನಡೆಯಲಿರುವ ಮೆರವಣಿಗೆಗೆ ಸಣ್ಣ ಕೈಗಾರಿಕೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಶರಣಬಸಪ್ಪ ದರ್ಶನಪುರ ಅವರು ಚಾಲನೆ ನೀಡಲಿದ್ದಾರೆ. ಇನ್ನು ಯಾದಗಿರಿಯ ಶಾಖಾಮಠದ ಪೂಜ್ಯರಾದ ಶಾಂತವೀರ ಗುರು ಮುರುಘರಾಜೇಂದ್ರ ಸ್ವಾಮೀಜಿ, ಚಿಗರಳ್ಳಿಯ ಪೂಜ್ಯರಾದ ಸಿದ್ದಬಸವ ಕಬೀರಾನಂದ ಸ್ವಾಮೀಜಿಗಳು ದಿವ್ಯ ಸಾನ್ನಿಧ್ಯ ವಹಿಸಲಿದ್ದು, ಸಮ್ಮೇಳನದ ಧ್ವಜವನ್ನು ಯಾದಗಿರಿಯ ಶಾಸಕರಾದ ಚನ್ನರೆಡ್ಡಿ ಪಾಟೀಲ್ ತನ್ನೂರ್ ಅವರು ಹಸ್ತಾಂತರಿಸುವವರು. ಇನ್ನು 3 ದಿನಗಳ ಕಾಲ ನಡೆಯಲಿರುವ ಸಮ್ಮೇಳನದಲ್ಲಿ ಜೀವಮಾನ ಸಾಧನಾ ಪ್ರಶಸ್ತಿ ಪುರಸ್ಕಾರ, ವಿಶಿಷ್ಟ ಸೇವಾ ಪ್ರಶಸ್ತಿ ಪುರಸ್ಕಾರಗಳು ಸಾಧಕರಿಗೆ ಪ್ರದಾನ ಮಾಡಲಾಗುವುದು ಎಂದರು. ಇನ್ನು ಎಐ ಏನು ಮಾಯವೋ ಮತ್ತು ಮೌಢ್ಯತೆಯ ಮಾರಿಯನ್ನ ಹೊಡೆದೋಡಿಸಲು ಬನ್ನಿ ಎಂಬ 2 ವಿಷಯಗಳ ಮೇಲೆ 2 ಪ್ರತ್ಯೇಕ ಗೋಷ್ಠಿಗಳು ನಡೆಯಲಿದೆ ಎಂದರು. 5 ವರ್ಷ ಆಯಿತು. 5 ವರ್ಷಗಳಲ್ಲಿ ಈಗಾಗಲೇ 5ನೇ ರಾಜ್ಯ ಸಮ್ಮೇಳನ ನಡೀತಾ ಇದೆ. ಮೊದಲನೇ ರಾಜ್ಯ ಸಮ್ಮೇಳನ ಶಿವಮೊಗ್ಗದಲ್ಲಿ ಇಸ್ರೋದ ಕಿರಣ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೀತು. 2ನೇದು ತುಮಕೂರಿನಲ್ಲಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಸರ್ವಾಧ್ಯಕ್ಷತೆಯಲ್ಲಿ ನಡೀತು. 3ನೇದು ಲಿಂಗಸೂಗೂರಿನಲ್ಲಿ, ಅದು ನಮ್ಮ ಈಗ ಲೋಕೋಪಯೋಗಿ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರ ಸರ್ವಾಧ್ಯಕ್ಷತೆಯಲ್ಲಿ ನಡೀತು. 4ನೇದು ಬಾಗಲೂರಿನಲ್ಲಿ, ಬೆಂಗಳೂರಿನ ಸಮೀಪದ ಬಾಗಲೂರಿನಲ್ಲಿ ನಡೀತು. ಅದು ಮಾಜಿ ಸಚಿವೆ ಮತ್ತು ಚಿತ್ರನಟಿಯಾಗಿರ್ತಕ್ಕಂಥ ಉಮಾಶ್ರೀ ಅವರ ಅಧ್ಯಕ್ಷತೆಯಲ್ಲಿ ನಡೀತು. ಇದೀಗ ಯಾದಗಿರಿಯಲ್ಲಿ ಇದೇ 28, 29, 30ರಂದು ನಡೀತಾ ಇದೆ. ಕಳೆದ 4-5 ವರ್ಷಗಳಲ್ಲಿ ಪ್ರತಿ ವರ್ಷ ನಾನು ನಾಯಕಿ ಅನ್ನುವಂಥ ತರಬೇತಿ ಕಾರ್ಯಕ್ರಮಗಳನ್ನು ಮಾಡ್ತಾ ಬರ್ತಾ ಇದೆ. ಮೊನ್ನೆ ತಾನೇ ನಮ್ಮ ನಾಗರಾಜ್ ಅವ್ರ ಮಗ ಹೋಗಿದ್ರು, ಯಾವುದ್ರಿ ನಾನು ವಿಜ್ಞಾನಿ ಅಂತ ತಿಳ್ಕೊಂಡು ಅಲ್ಲಿ ಯಾವುದಂದ್ರೆ ತಯಾರಿಸುವಂಥದ್ದು. ಅಂದರೆ ಇಲ್ಲಿನ ವಿದ್ಯಾರ್ಥಿಗಳು ರಾಜ್ಯದ ಅನೇಕ ಜನ ಹೋಗಿದ್ರು. ಅವರಲ್ಲಿ ಇವ್ರ ಮಗ ಕೂಡ ಹೋಗಿದ್ದ. ಸುಮಾರು 19 ದಿನಗಳ ಕಾಲ ನಡೆದಿರ್ತಕ್ಕಂಥ ದೊಡ್ಡಬಳ್ಳಾಪುರದಲ್ಲಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳ ಕಾಲೇಜು ವಿದ್ಯಾರ್ಥಿಗಳು ಭಾಗವಹಿಸಿದರು. ಅಂದರೆ ಅಲ್ಲೇ ಅವರು ಟೆಲಿಸ್ಕೋಪ್ ಹೇಗೆ ತಯಾರಿಸಬೇಕು ಅನ್ನುವಂಥದ್ದನ್ನು, ಮತ್ತು ಇದು ವಿಶ್ವ ದಾಖಲೆ, ಗಿನ್ನಿಸ್ ದಾಖಲೆಯಾಗಿ ಕೂಡ ಮಾರ್ಪಟ್ಟು ಡಿಸೆಂಬರ್ 28ರಂದು ಜೈವೀರ ಹನುಮಾನ ಮಂದಿರದ ವರ್ಧಂತಿ ಮಹೋತ್ಸವದ ನಿಮಿತ್ತವಾಗಿ ಮಹಿಳೆಯರಿಗಾಗಿ ಆಕ್ಸಿಲೈಫ್ ಆಸ್ಪತ್ರೆ ವತಿಯಿಂದ ಉಚಿತ ವೈದ್ಯಕೀಯ ತಪಾಸಣೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಪ್ರಿಯಾ ಗದ್ಗಿ ತಿಳಿಸಿದರು.
ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಡಿಸೆಂಬರ್ 28ರಂದು ಜೈ ವೀರ ಹನುಮಾನ ಮಂದಿರದ ವರ್ಧಂತಿ ಮಹೋತ್ಸವದ ನಿಮಿತ್ತವಾಗಿ ಮಹಿಳೆಯರಿಗೆ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಆಯೋಜನೆ ಮಾಡಲಾಗಿದೆ. ಪ್ರವಾಸ ಪೂರ್ವ ಪರೀಕ್ಷೆ, ರಕ್ತ ತಪಾಸಣೆ, ಥೈರಾಯ್ಡ್ ಪರೀಕ್ಷೆ, ಮೂಳೆ ಖನಿಜ ಸಾಂದ್ರತೆ ಹಾಗೂ ಇನ್ನಿತರೆ ಮಹಿಳೆಯರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಾಗುವುದು ಎಂದರು. 26ನೇ ವರ್ಧಂತಿ ಮಹೋತ್ಸವ 28ನೇ ಡಿಸೆಂಬರ್ ರಂದು ಫ್ರೀ ಹೆಲ್ತ್ ಕ್ಯಾಂಪ್ ನಮ್ಮ ಆಸ್ಪತ್ರೆ ಕಡೆಯಿಂದ ಆರ್ಗನೈಸ್ ಮಾಡಿದ್ದೀವಿ. ಇದರಲ್ಲಿ ಬಂದ್ಬಿಟ್ಟು ಸರ್ವಿಸಸ್ ಫ್ರೀ ANC ಚೆಕಪ್ ಇರುತ್ತೆ ಪ್ರೆಗ್ನೆಂಟ್ ಫಿಮೇಲ್ಸ್ಗೆ, ಗೈನಕಲಾಜಿಕಲ್ ಪ್ರಾಬ್ಲಮ್ಸ್ ಅವ್ರಿಗೆ ಫ್ರೀ ಕನ್ಸಲ್ಟೇಷನ್ ಇರುತ್ತೆ, ಫ್ರೀ ಡಯಾಬಿಟಿಕ್ ಮತ್ತು ಬ್ಲಡ್ ಶುಗರ್ ಟೆಸ್ಟ್ ಮಾಡ್ತಾರೆ. ನಮ್ಮ ಡಯಾಬಿಟೊಲಜಿಸ್ಟ್ ಇರ್ತಾರೆ, ಜನರಲ್ ಫಿಸಿಷಿಯನ್ ಇರ್ತಾರೆ ಆ್ಯಂಡ್ ಗೈನಕಲಾಜಿಸ್ಟ್ ಇಸ್ ಅವೈಲೇಬಲ್. ಇಲ್ಲಿ ಬೋನ್ ಡೆನ್ಸಿಟಿ ಟೆಸ್ಟ್ ಮಾಡ್ತೀವಿ ಫ್ರೀಯಲ್ಲಿ. ಆಮೇಲೆ ಇಲ್ಲಿ ಬಂದವ್ರಿಗೆ ಇಲ್ಲಿ ANC ಚೆಕಪ್ಪಲ್ಲಿ ಯಾರು ಬರ್ತಾರೆ ಅವ್ರಿಗೆ ನಾವು ನಮ್ಮ ಹಾಸ್ಪಿಟ್ಲಲ್ಲಿ ಸ್ಕ್ಯಾನಿಂಗಲ್ಲಿ 50% ಕನ್ಸೆಷನ್ ಕೊಡ್ತೀವಿ ಸರ್, ಪ್ರೆಗ್ನೆನ್ಸಿ ಸ್ಕ್ಯಾನ್ಸಲ್ಲಿ. ಸೊ ಅದಕ್ಕೆ ಎಲ್ಲರಿಗೂ ವಿನಂತಿ ಏನಂದರೆ, ಬಂದು ಈ ನಾವೇನು ಸರ್ವಿಸಸ್ ಆಫರ್ ಮಾಡ್ತಾ ಇದ್ದೀವಿ ನಿಮ್ಗೆ ಅನುಕೂಲತೆ ಪ್ರಕಾರ ಅದನ್ನ ಯೂಸ್ ಮಾಡ್ಕೊಳ್ಳಿ ಅಂತ ಒಂದು. ವೀರಶೈವ ಲಿಂಗಾಯತ ಸಮಾಜವನ್ನ ಒಡೆಯುವ ಕೆಲಸ ನಿರಂತರವಾಗಿ ನಡೆಯುತ್ತಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಹೇಳಿದರು. ತುಮಕೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವೀರಶೈವ ಲಿಂಗಾಯತ ಸಮಾಜವನ್ನ ಒಡೆಯುವ ಕೆಲಸ ನಿರಂತರವಾಗಿ ನಡೆಯುತ್ತಿದೆ. ನಮ್ಮ ವೀರಶೈವ ಸಮಾಜದ ರಕ್ಷಣೆ ನಾವು ಮಾಡಿಕೊಳ್ಳಬೇಕಿದ್ರೆ ಯಾರು ಮಾಡುತ್ತಾರೆ? ನಮ್ಮ ಸಮಾಜದ ರಕ್ಷಣೆಯನ್ನ ಜಗದ್ಗುರುಗಳು ಮಾಡ್ತಾರ ಅಂತ ಕಣ್ಣು ಮುಚ್ಚಿ ಕುಳಿತರೆ ಭಗವಂತನು ಕೂಡ ನಮ್ಮನ್ನು ರಕ್ಷಣೆ ಮಾಡುವುದಿಲ್ಲ. ಒಂದಂತೂ ಸತ್ಯ, ನಮ್ಮ ಸಮಾಜವನ್ನ ಒಡೆಯುವ ಅನೇಕ ಷಡ್ಯಂತರ ಪಿತೂರಿ ನಡೆದರೂ ಸಹ ಈ ವೀರಶೈವ ಲಿಂಗಾಯತ ಸಮಾಜವನ್ನ ಯಾರಿಂದಲೂ ಸಹ ಅಲುಗಾಡಿಸಲು ಸಾಧ್ಯವಿಲ್ಲ. ಇವತ್ತು ನಮ್ಮ ಸಮಾಜ ಏತಕ್ಕೆ ಒಳಪಂಗಡಗಳು ಒಟ್ಟಾಗಿ ಇರಬೇಕು. ನಮ್ಮ ವೀರಶೈವ ಸಮಾಜ ಆಲದ ಮರ ಇದ್ದ ಹಾಗೆ ಇತರೆ ಸಮಾಜಗಳಿಗೆ ನೆರಳು ಕೊಡುವ ಶಕ್ತಿ ವೀರಶೈವ ಸಮಾಜಕ್ಕೆ ಇದೆ. ಕೇವಲ ನಮ್ಮ ಸಮಾಜಕ್ಕಷ್ಟೇ ಅಲ್ಲ, ಸರ್ವ ಸಮಾಜಗಳ ಹಿತರಕ್ಷಣೆಗೋಸ್ಕರ ಒಳಪಂಗಡ ಮರೆತು ಒಟ್ಟಾಗಿರಬೇಕು. ನಾಡಿನ ಹಿತಕ್ಕೋಸ್ಕರ ಒಳಪಂಗಡ ಮರೆತು ಒಟ್ಟಾಗಿ ಹೋಗಬೇಕಾದ ಅನಿವಾರ್ಯತೆ ಇದೆ ಎಂದರು. ನಮ್ಮ ವೀರಶೈವ ಲಿಂಗಾಯತ ಸಮಾಜದ ರಕ್ಷಣೆ ನಾವು ಮಾಡ್ಕೊಳ್ಳೋದಾದ್ರೆ ಯಾರು ಮಾಡೋದಕ್ಕೆ ಸಾಧ್ಯ ಆಗಂದ್ರೆ, ನಮ್ಮ ಸಮಾಜವನ್ನ ಸರಿದಾರಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ನಮ್ಮ ಸಮಾಜದ ರಕ್ಷಣೆಯನ್ನ ಕೇವಲ ಜಗದ್ಗುರುಗಳು ಪರಪೂಜರು ಮಾಡ್ತಾರೆ ಅಂತ ನಾವು ಕಂಡುಕೊಂಡು ಕೂತ್ರೆ ಖಂಡಿತ ಭಗವಂತನ ಕೂಡ ನಮ್ಮ ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಒಂದಂತೂ ಸತ್ಯ, ನಮ್ಮ ಸಮಾಜವನ್ನು ಹೊಡಿತಕ್ಕಂಥ ಅನೇಕ ಷಡ್ಯಂತ್ರಗಳ ನಡುವೆನೂ ಸಹ, ಯಾವುದೇ ಷಡ್ಯಂತ್ರ ಬಿದ್ದಿರುಗಳು ಏನೇ ನಡೆದರೂ ಸಹ ಈ ಬಲಿಷ್ಠ ಸಮಾಜವನ್ನ, ವೀರಶೈವ ಲಿಂಗಾಯತ ಸಮಾಜವನ್ನ ಯಾರಿಂದನೂ ಕೂಡ ಅಲುಗಾಡಿಸೋದಕ್ಕೆ ಸಾಧ್ಯ ಆಗಿಲ್ಲ. ಇವತ್ತು ನಮ್ಮ ಸಮಾಜ ಯಾತಕ್ಕೋಸ್ಕರ ಒಳಪಂಗಡಗಳನ್ನ ಮತ್ತು ನಾವು ಒಗ್ಗಟ್ಟಾಗಿರ್ಬೇಕು ಅಂತ ಹೇಳಿದ್ರೆ, ನಾನು ಮೊನ್ನೆ ಕೂಡ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೆ, ನಮ್ಮ ವೀರಶೈವ ಲಿಂಗಾಯತ ಸಮಾಜ ಅಂತ ಹೇಳಿದ್ರೆ ಒಂದು ಆಳದ ಮರದ ಇದ್ದಾಗ ಇತರ ಸಮಾಜಗಳಿಗೂ ಕೂಡ ಒಂದು ನೆರಳನ್ನ ಕೊಡ್ತಕ್ಕಂಥ ಶಕ್ತಿ ಅದರ ಸಮಾಜಕ್ಕೆ ನಮ್ಮ ವೀರಶೈವ ಲಿಂಗಾಯತ ಸಮಾಜಕ್ಕೆ ಇರ್ತಕ್ಕಂಥದ್ದು. ಈ ನಾಡು ಅಭಿವೃದ್ಧಿ ಪಥದಲ್ಲಿ ಸಾಗಬೇಕು, ಸರಿಯಾದ ದಾರಿಯಲ್ಲಿ ಸಾಗಬೇಕು ಅಂತ ಹೇಳಿದ್ರೆ ನಮ್ಮೆಲ್ಲರ ಪಾತ್ರ, ಸಮಾಜದ ಪಾತ್ರ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಹಾಗಾಗಿ ನಮ್ಮ ಸಮಾಜದ ಒಗ್ಗಟ್ಟು ಕೇವಲ ಸಮಾಜದ ದೃಷ್ಟಿಯಿಂದ ಅಷ್ಟೇ ಅಲ್ಲ, ಸರ್ವ ಸಮಾಜದ ಇದಕ್ಕೋಸ್ಕರ ಮತ್ತೆ ನಾಡಿನ ಇದಕ್ಕೋಸ್ಕರ ಕೂಡ ಇವತ್ತು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಳಪಂಗಡಗಳನ್ನ ಮರೆತು ಹೋಗ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಕೂಡ ಇದೆ ಅನ್ನೋದನ್ನ ನಾವ್ಯಾರು ಕೂಡ ಕೇಂದ್ರ ಸರ್ಕಾರ ರೈಲ್ವೆ ಪ್ರಯಾಣ ದರ ಏರಿಕೆ ಮಾಡಿದೆ. ಜನಸಾಮಾನ್ಯರ ಮೇಲೆ ದರ ಏರಿಕೆ ಹೊರೆಯಾಗುತ್ತಿರುವ ಬಗ್ಗೆ ರಾಜ್ಯದ ಬಿಜೆಪಿ ನಾಯಕರು ಪ್ರಶ್ನಿಸುವುದಿಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು. ದಾವಣಗೆರೆಯಲ್ಲಿ ಇಂದು ಚಿತ್ರದುರ್ಗದ ಹಿರಿಯೂರು ಬಳಿ ನಡೆದ ಬಸ್ ಮತ್ತು ಟ್ರಕ್ ಅಪಘಾತದ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಅಪಘಾತದಲ್ಲಿ ಟ್ರಕ್ ಚಾಲಕನ ತಪ್ಪಾಗಿರುವುದು ಮೇಲ್ನೋಟಕ್ಕೆ ಕಂಡು ಬರುತ್ತಿರುವುದಾಗಿ ಪೊಲೀಸರು ತಿಳಿಸಿದ್ದಾರೆ. ವಿರುದ್ಧ ದಿಕ್ಕಿನಲ್ಲಿ ಬರುತ್ತಿದ್ದ ಟ್ರಕ್ ವಿಭಜಕವನ್ನ ದಾಟಿ ಬಸ್ಗೆ ಡಿಕ್ಕಿ ಹೊಡೆದಿದೆ. ಅಪಘಾತದಲ್ಲಿ 4 ಜನ ಮಹಿಳೆಯರು ಹಾಗೂ 1 ಮಗು ಹಾಗೂ ಟ್ರಕ್
ಟ್ರಕ್ ಚಾಲಕ ಸಾವಿಗೀಡಾಗಿದ್ದಾರೆ. ಬಸ್ಸುಗಳು ಎಲ್ಲ ಸುರಕ್ಷತೆಯ ಕ್ರಮಗಳನ್ನ ಅನುಸರಿಸುವುದು ಅವಶ್ಯಕ. ಅಪಘಾತದ ಬಗ್ಗೆ ತನಿಖೆ ನಡೆಸಲಾಗುವುದು ಎಂದರು. ಇನ್ನು ಕಾಂಗ್ರೆಸ್ನ ಕಾರ್ಯಕಾರಿಣಿ ಸಭೆಯಲ್ಲಿ ಭಾಗವಹಿಸಲು ಎಂದು ದೆಹಲಿಗೆ ತೆರಳುವುದು. ನನಗೆ ಪೊಲೀಸ್ನವ್ರ ಜೊತೆ ಮಾತಾಡೋದಕ್ಕೆ ಗೊತ್ತಿರೋ ಮಟ್ಟಿಗೆ ಇದು ಟ್ರಕ್ ಓಡಿಸ್ತಿದ್ನಲ್ಲ ಆ ಡ್ರೈವರ್ದು ತಪ್ಪು ಅಂತ ಅಂದ್ಕೊಂಡಿದ್ದೀನಿ ಅಂತ ಪೊಲೀಸ್ನವ್ರು ಹೇಳಿರೋದು. ಯಾಕಂತಂದರೆ ಒಂದು ಸೈಡ್ನಲ್ಲಿ ಬರಬೇಕಾಯ್ತು, ಮಧ್ಯದಲ್ಲಿ ಮೀಡಿಯನ್ ಇತ್ತಲ್ಲ, ಆ ಮೀಡಿಯನ್ ದಾಟಿ ಈಚೆಗೆ ಬಂದು ಹೊಡೆದಿರೋದು ಬಸ್ಸಿಗೆ. ಹಿರಿಯೂರ ಹತ್ರ ಸೊ ಹಾಗಾಗಿ ಪಾಪ ಹೆಣ್ಮಕ್ಳು 4 ಜನ, ಒಂದು ಮಗು, ಡ್ರೈವರು, ಲಾರಿ ಡ್ರೈವರು ಅವ್ರು ಸತ್ತಿದ್ದಾರೆ. ಖಾಸಗಿ ಬಸ್ಗಳೇ ಈ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ಸರ್, ಬೆಂಕಿ ಹತ್ತುವಂಥ ವ್ಯವಸ್ಥೆ. ಇಲ್ಲ, ಸುರಕ್ಷತೆ ಇರಬೇಕಾಗ್ತದೆ. ಎಲ್ಲ ಬಸ್ಗಳಲ್ಲೂ ಕೂಡ ಟ್ರಕ್ಗಳಲ್ಲೂ ಕೂಡ ಸುರಕ್ಷತೆ ಮಾಡಬೇಕಾಗ್ತದೆ. ತನಿಖೆ ಮಾಡಿಸ್ತೀವಿ. ರೈಲ್ವೆ ದರ ಏರಿಕೆ ಮಾಡಿದ್ದಾರೆ, ಪ್ರಯಾಣ ದರ ಏರಿಕೆ ಮಾಡಿದ್ದಾರೆ ಇವತ್ತು. ಅವರು ಇದನ್ನು ಮಾತಾಡಲ್ಲ. BJP ಅವರು, ಕರ್ನಾಟಕದ BJP ಅವರು ಬಸ್ಸಿನ ದರ ಆಮೇಲೆ ರೈಲ್ವೆ ದರ ಏರಿಸಿದಾರಲ್ಲ, ಇದ್ರ ಬಗ್ಗೆ ಮಾತಾಡಲ್ಲ. ನಾವೇನಾದ್ರು ಹೆಚ್ಚು ಮಾಡಿದ್ರೆ ಅದ್ರ ಬಗ್ಗೆ ಬಹಳ ಏನಿಲ್ಲ. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ವೇದ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ಆರ್ಥೋಪೆಟಿಕ್ ಸರ್ಜನ್ ಡಾಕ್ಟರ್ ವಿವೇಕ್ ವೀರೇಶ್ ಹಾಗೂ ENT ಅಂಡ್ ಹೆಡ್ ಅಂಡ್ ನೆಕ್ ಸರ್ಜನ್ ಅಂಡ್ ಅಲರ್ಜಿ ತಜ್ಞ ವೈದ್ಯರಾದ ಶ್ರದ್ಧಾ ಪವಾರ್ ದಂಪತಿಗಳ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ENT, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ವೇದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೇದ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ವೀರೇಂದ್ರ ಪಾಟೀಲ್ ಲೇಔಟ್ ಮುಂಭಾಗ, ಸೇಡಂ ರಸ್ತೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472326755 ಮತ್ತು 6362247149. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್.
ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗಾ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555.